ದೇವರು ಈಕ್ವಾಲಿಟಿಯಲ್ಲಿ ಇದ್ದಾನೆ. 10 ಅವತಾರ ವಿಷ್ಣು ಒಂದು ತಗೊಂಡ್ರೆ ಫಸ್ಟ್ ಒನ್ ಈಸ್ ಕೂರ್ಮ ಅಲ್ವಾ, ಮತ್ಸ್ಯ ಕೂರ್ಮ ವಾರಾಹ. ಆಮೇಲೆ ಅವನೇನಾದ ಫಸ್ಟು ಮತ್ಸ್ಯಾವತಾರ, ಮೀನಿನ ಥರ ಇದ್ದ, ಈಜಿದ. ಅಧ್ಯಾತ್ಮದಲ್ಲಿ ಹೇಳುವ ಕೂರ್ಮ. ನೆಕ್ಸ್ಟು ಈಜುದು ಮನಸ್ಸು, ಈಜದು ನಿಲ್ಲಿಸಿ ಸ್ವಲ್ಪ ಕೂತಲು ಕೂತ್ಕೊಳ್ಳೋದು ಕಲಿ, ಆಮೇಲೆ ನಿಧಾನ ಉಸಿರಾಡೋದು. ಹಾಗಾಗಿ ಅಷ್ಟು 1000 ವರ್ಷ ಬದುಕುತ್ತೆ. ಎಲ್ಲರಿಗೂ ಬ್ರಹ್ಮ 100 ವರ್ಷ ಆಯುಷ್ಯ ಕೊಟ್ಟಿದ್ದು, ಇಷ್ಟು ಸೈಕಲ್ ಆಫ್ ರೆಸ್ಪಿರೇಷನ್ ಅಂತ ಕೊಟ್ಟಿರ್ತೀವಿ. ಯಾರು ಜಾಸ್ತಿ ಪ್ರಾಣಾಯಾಮ ಮಾಡ್ತಾನೆ ಅವ್ನು ಸುಮಾರು ಲೈಫ್ ಟೈಮ್ ಬೆಳಿತಾನೆ. ನಾವು ವಿಪರೀತ ಉಸಿರಾಡೋದು, ನಮ್ಮ ಫ್ರಸ್ಟ್ರೇಷನ್ನು, ಎಕ್ಸೈಟ್ಮೆಂಟು, ಹಾಗಾಗಿ IT ಅವರೆಲ್ಲ 50 ಕ್ರಾಸ್ ಆಗೋದೇ ಡೌಟ್ ಆಗಿದೆ. ಹಳ್ಳಿಲಿ 90 ಹೊಡ್ಕೊಂಡವೆಲ್ಲ 90 ಕ್ರಾಸ್ ಆಗಿದ್ದಾವೆ. ಮಂಡ್ಯದ ಕಡೆ ಹೋಗಿ ನೋಡು, ಹಲ್ಲುಗಟ್ಟಿದ್ದವ್ರು ಸುಮಾರು ಜನ ಸಿಗ್ತಾರೆ. ದಿಸ್ ಈಸ್ ದ ಲಾಜಿಕ್. ಕೂರ್ಮ ಅದಾದಮೇಲೆ ವಾರಾಹ, ಏನು ಹಂದಿ. ನೀನು ಸ್ವಲ್ಪ ಅರ್ಧ ದೇಹ ಮನುಷ್ಯ, ಮುಖ ಹಂದಿ ವಾರಾಹ ಅವತಾರದಲ್ಲಿ. ಉತ್ತುದ ಕಲಿ ಅಂತ. ಅಗ್ರಿಕಲ್ಚರ್. ನೆಕ್ಸ್ಟ್ ಬರೋದು ನರಸಿಂಹ, ಅರ್ಧ ಮನುಷ್ಯ ಶರೀರ ಅರ್ಧ ಪ್ರಾಣಿ ಶರೀರ ಅಲ್ವಾ, ಅಲ್ಲಿ ಕಾನ್ಫಿಡೆನ್ಸ್ ಸಿಂಹ ಅಂದರೆ. ನೆಕ್ಸ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು ನಾಲೆಡ್ಜ್. ನೆಕ್ಸ್ಟ್ ಬರೋದು ಯಾವುದು, ವಾಮನ. ಆದರೆ ಅಲ್ಲಿ ಲೇಜಿನೆಸ್ ಉಂಟು, ಭಿಕ್ಷಾಟನೆ ವಾಮನ ಅವತಾರದಲ್ಲಿ. ಲೀವ್ ದ ಲೇಜಿನೆಸ್. ಮನುಷ್ಯ ಆದ, ಲೇಜಿನೆಸ್ ಇದೆ, ನಾಲೆಡ್ಜ್ ಇದೆ. ನೆಕ್ಸ್ಟ್ ಪರಶುರಾಮ, ಗೋ ಫಾರ್ ಆ್ಯಕ್ಷನ್. ನೆಕ್ಸ್ಟ್ ರಾಮ, ಗೋ ಫಾರ್ ಎಥಿಕ್ಸ್. ಇದಿಷ್ಟು ಆದಮೇಲೆ ಕೃಷ್ಣ, ಪೂರ್ಣ ನಾಲೆಡ್ಜ್, ಸಂಪೂರ್ಣ ಅವತಾರ. ಎವ್ರಿಥಿಂಗ್ ಹಿ ಹ್ಯಾಸ್ ಅಲ್ವಾ, ಬಿ ವಿತ್ ನಾಲೆಡ್ಜ್. ಕೃಷ್ಣ ಅಳು ನಗು ಎಲ್ಲ ಇಲ್ಲ, ರಾಮ ಹತ್ತಿದ್ದ, ಸೀತೆ ಬಿಟ್ಟು ಹೋದ. ಕೃಷ್ಣ ದ್ವಾರಕ್ಕೆ ನಾಶ ಆಗ್ತಾ ಸ್ವಯಂ ತಪಸ್ಸಿಗೆ ಕೂತು ನಾಶ ಆಗಲಿ ಅಂತ ಕೂತ. ಗಾಂಧಾರಿ ಶಾಪ ಕೊಡ್ತಾಳೆ ಕೃಷ್ಣಂಗೆ, ನಿನ್ನ ವಂಶ ಹಾಳಾಗಲಿ ಅಂತ. ಅವನೇನು ಬೇಜಾರು ಮಾಡ್ಕೊಳಲ್ಲ, ನಾನೇ ಇದಕ್ಕೆ ತಪಸ್ಸು ಮಾಡಬೇಕಂತಿದ್ದೆ, ನೀನು ಕೊಟ್ಟಿದ್ದು ಒಳ್ಳೇದಾಯಿತು ಅಂತಾನ. ಯಾಕೆ, ಕೃಷ್ಣನ ಬಲದಲ್ಲಿ ಅವನ ಫ್ಯಾಮಿಲಿ ಅವರೆಲ್ಲ ಹಾಳಾಗಿರ್ತಾರೆ. ಅದು ನಿಜವಾದ ತಂದೆ. ಈಗಿನ ತಂದೆ ಮಕ್ಕಳು ಹಾಳು ಮಾಡಿದರೆ ನಾವು ಕೇಸ್ ಮುಚ್ಚಾಕ್ತೀವಿ, ಪೊಲೀಸಿಗೆ ಲಾಯರಿಗೆಲ್ಲ ಕೊಟ್ಟು. ನೆಕ್ಸ್ಟ್ ಕೃಷ್ಣ, ನಾಲೆಡ್ಜ್ ಆಯಿತು, ಅನುಭವ. ನೆಕ್ಸ್ಟ್ ಇರೋದು ಬುದ್ಧಾವತಾರ. ಬುದ್ಧ ಅಲ್ಲ, ದಶಾವತಾರದಲ್ಲಿ ಬುದ್ಧನಿಗೂ ಜಾಗ ಇದೆ. ಬುದ್ಧ ಅಂದರೆ ಕಾನ್ಷಿಯಸ್, ಸ್ಟಿಫ್, ಲೀವ್ ಆಲ್ ಡಿಸೈರ್ಸ್. ಇಲ್ಲೆಲ್ಲ ಅನುಭವ ಆಯಿತು, ಅಲ್ಲಿ ಅಧ್ಯಯನ ಆಯಿತು ಬುದ್ಧಾವತಾರದಲ್ಲಿ. ಕಲ್ಕಿ ಅಂದರೆ ಕುದುರೆ ಏರಿ ಬಂದ, ಬಿಳಿ ಕುದುರೆ ಅಂದರೆ ಪ್ಯೂರಿಟಿ. ಖಡ್ಗ ಅಂದರೆ ಟ್ರುತ್ಫುಲ್ನೆಸ್. ದೆನ್ ಕಲ್ಕಿ. ಕಲಿ ಅಂದ್ರೇನು, ಕಲ್ಮಶ ಅಂತ. ಯಾವುದರಿಂದ ಕಲ್ಮಶ ಆಗಿದ್ದೀವಿ, ಲಸ್ಟ್ ಆ್ಯಂಡ್ ಐಡೆಂಟಿಫಿಕೇಷನ್ ಅಲ್ವಾ. ಎಲ್ಲ ಅಲ್ಲಿಗೆ ವಾಪಸ್ ಬಂತು, ಅಹಂಕಾರ, ಮಮಕಾರ. ಇದರಿಂದ ಮನುಷ್ಯ ಹಾಳಾಗಿತ್ತು. ಸರಿ ಆಗಬೇಕೀಗ, ಕ್ಲೀನ್ ಆಗಬೇಕು. ಆಯಾನಯ ಉಜಾಲ. ಸೊ ಇಷ್ಟೆಲ್ಲ ವಿಚಾರ ವಸ್ತುಗಳ ಮೂಲಕ ಇವತ್ತು ನಮಗೆ ವಿನಯ್ ಗುರೂಜಿ ಅಂದರೆ ಅವರ ಜೀವನದ ಒಂದು ಜರ್ನಿನಲ್ಲಿ ಗುರುಗಳ ದರ್ಶನ ಆಗಿದೆ ಹೇಗೆ, ಅದರಿಂದ ನೀವು ಹೇಳ್ಕೊಂಡಿರೋದು ಹೇಗೆ, ಅದ್ರ ಮೂಲಕ ನೀವು ಪ್ರಪಂಚನ ನೋಡ್ತಾ ಇರೋದು ಹೇಗೆ. ಯಾಕಂದರೆ ಪ್ರಪಂಚ ನಿಮ್ಮಿಂದ ಏನು ತೊಗೊಳ್ತಾ ಇದೆ, ಬರೀ ಈ ಥರದ್ದೇ ಬಂತು. ಈಗ ಉದಾಹರಣೆಗೆ ಸರ್, ನೀವು ಶೋಗೆ ಬರೋಕ್ಕೂ ಮುಂಚೆ ಇಲ್ಲೇ ನಯನಾ ಮೋಟಮ್ಮ ಅವ್ರು ಬಂದಿದ್ದಾಗ ಹೀಗೆ ಅವರು ಗೆದ್ದಿದ್ದು ಹೇಗೆ, ಅದರ ವಿಷನ್ನು ಅಂತೆಲ್ಲ ಹೇಳಿದ್ರು ಅವ್ರು. ಅಂದರೆ ನಿಮ್ಮ ಹತ್ರ ಬಂದಾಗ ನೀವು ಚೀಟಿ ಹಾಕ್ಸಿದ್ದು, ಅದರಲ್ಲಿ ಒಂದು ತೆಗೆದಿದ್ದು, ಅಂದರೆ ಉದಾಹರಣೆಗಳಷ್ಟೇ. ಯಾವತ್ತೂ ಯಾವುದೋ ಒಂದು ವಿಚಾರ ಮಾತ್ರ ಒಬ್ಬ ವ್ಯಕ್ತಿ ಐಡೆಂಟಿಟಿ ಕೂಡ್ದು. ಐ ಥಿಂಕ್ ಇವತ್ತು ಜಸ್ಟ್ ಕ್ಯೂರಿಯಸ್ನ ಮೂಲಕ ನಿಮ್ಮ ಆಲೋಚನೆ ಹೇಗೆ, ಆ ರೂಟನ್ನ ನೋಡಿದ್ದೀವಿ ಇವತ್ತು. ಆ್ಯಂಡ್ ಬಟ್ ದ ಥಿಂಗ್ ಈಸ್, ನೋಡು, ಶಾಲೆಗೆ 4 ಥರ ಮಕ್ಕಳು ಬರ್ತಾರೆ. ಒಂದು ಜಸ್ಟ್ ಪಾಸ್, ಇನ್ನೊಂದು ಈ ಭಗವದ್ಗೀತೆಯಲ್ಲಿ 4 ಹೇಳಿದ್ದಾರೆ, ಅರ್ಥ ಆರ್ತಿ ಜಿಜ್ಞಾಸು ಜ್ಞಾನಿ ಅಂತ. ಒಂದು ಮಗು ಬರುತ್ತೆ, ಅರ್ಥ, ಗಣಪತಿ ಹತ್ರ ಹೋಗಿ ಗಣೇಶ ನನಗೆ ಇದು ಕೊಡಪ್ಪ ಅಂತ. ಆಯಿತು, ಅಷ್ಟಕ್ಕೆ ತೃಪ್ತಿ. ಅದೊಂದು ಲೆವೆಲ್ ಆಫ್ ಮೈಂಡ್ ಸೆಟ್. ಇನ್ನೊಂದು ಆರ್ತಿ, ಗಣೇಶ ನನಗೆ ಪ್ಲೇವಿನ್ ಲಾಟ್ರಿ ಹೊಡೆದ್ರೆ ನಿಂಗೆ ಮೋದಕ ಇಡ್ತೀನಿ ಅಂತ. ಅವನಿಗೆ ಏನು ಗಿಫ್ಟಲ್ಲಿ, ಅದು ಗಣೇಶ ಓಕೆ ಹ್ಞೂ ಅಂತಾನೆ. ನೆಕ್ಸ್ಟ್ ಜಿಜ್ಞಾಸು, ನೀನು ಇದೆಯಾ ಇಲ್ವಾ, ನಿಂಗೆ ಯಾಕೆ ಸೊಂಡ್ಲು ಅಂತ ಕೇಳೋರು. ಹಿಂದೂ ಧರ್ಮದಲ್ಲಿ ದೇವತೆಗಳ ಮುಖ, ಪ್ರಾಣಿಯ ಮುಖ ಸುಮಾರಿದೆ ಅಂತ. ಅದರ ಅರ್ಥ ಏನು, ಭಗವಂತ ಎಲ್ಲದರೊಳಗೂ ಇದ್ದಾನೆ ಅಂತ. ಕಲ್ಲನ್ನು ಹಿಂದೂ ಧರ್ಮ ಪೂಜೆ ಮಾಡಿಲ್ಲ, ಕಲ್ಲೊಳಗೂ ಚೈತನ್ಯ ಇದೆ ಅಂತ ಪೂಜೆ ಮಾಡಿ. ಇದಂತ ಹೇಳಿಲಿಲ್ಲ. ನಾವು ಹೊರಗಿನ ಕಮೆಂಟ್ ಹೊಡಿತಾನೆ ಹೇಳ್ತೀವಿ, ಇವಾಗ ಅಲ್ಲಿಗೆ ನೀರು ಹಾಕ್ತಾರಪ್ಪ ಅಂತ. ಕಲ್ಲಿಗೆ ನೀರು ಹಾಕಿಲ್ಲ. ಪ್ರಕೃತಿಯಲ್ಲಿ ದೇವರ 5 ಮುಖ ಅಂತೆ, ನಕಾರ ಮಕಾರ ಶಿಕಾರ ವಕಾರ ಯಕಾರ. ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ. ಪೃಥ್ವಿಯಲ್ಲಿ ಮಣ್ಣು ಕಲ್ಲು ಬಂತಲ್ಲ.
ಪಂಚಭೂತಗಳನ್ನೇ ಆರಾಧನೆ ಮಾಡೋದು. ಮಂಗಳಾರತಿ ಅಗ್ನಿ ಆರಾಧನೆ, ಅಭಿಷೇಕ ನೀರಿನ ಆರಾಧನೆ, ಊದುಬತ್ತಿ ವಾಯು ಆರಾಧನೆ, ಶಂಖ ಶಬ್ದದ ಆರಾಧನೆ, ನೈವೇದ್ಯ ಪೃಥ್ವಿ ತತ್ವದ ಆರಾಧನೆ, ಎಲ್ಲವೂ ಆರಾಧನೆ ಅಲ್ವಾ. ನಮ್ಮಲ್ಲಿ ಭೂಮಿ ಹುಣ್ಣಿಮೆ, ಯುಗಾದಿಯಲ್ಲಿ ಎತ್ತು ಪೂಜೆ ಮಾಡ್ತಾರೆ. ಸಂಕ್ರಾಂತಿಯಲ್ಲಿ, ಯುಗಾದಿಯಲ್ಲಿ ಕಬ್ಬಿನಿಟ್ಟು ಮತ್ತೆ ಎತ್ತು ಪೂಜೆ ಮಾಡ್ತಾರೆ. ದೀಪಾವಳಿಯಲ್ಲಿ ಬೆಳಕನ್ನು ಪೂಜೆ ಮಾಡ್ತಾರೆ. ನವರಾತ್ರಿಯಲ್ಲಿ ಶಕ್ತಿಯನ್ನು ಪೂಜೆ ಮಾಡ್ತಾರೆ, ಹೆಣ್ಣನ್ನು ಪೂಜೆ ಮಾಡ್ತಾರೆ. ಎಲ್ಲ ವಸ್ತುವನ್ನು ಭಾರತ ಪೂಜನೀಯ ಸ್ಥಿತಿಯಲ್ಲೇ ನೋಡಿತ್ತು. ಸಮುದ್ರವನ್ನು ಪೂಜೆ ಮಾಡ್ತಾರೆ, ಯಾವುದನ್ನು ಮಾಡಲ್ಲ. ತುಳಸಿ ಗಿಡದಲ್ಲೂ ದೇವರನ್ನು ನೋಡ್ತೀವಿ, ಅಶ್ವತ್ಥ ಗಿಡದಿಂದ ಹಿಡಿದು ಎಲ್ಲವಲ್ಲೂ ಡಿವೈನಿಟಿ ನೋಡಿದ್ದು ನಮ್ಮ ದೇಶ. ಭಾವನೆಯಿಂದ ಕೂಡಿದ ರಥ ಭಾರತ ಅಲ್ವಾ. ಹಾಗೆ ಕೊನೆಗಿರೋದು ಜ್ಞಾನಿ. ಜ್ಞಾನಿ ಏನು ಕೇಳ್ತಾನೆ ದೇವರ ಹತ್ರ? ಕೃಷ್ಣನ ಬಗ್ಗೆ ತಿಳಿಲಿಕ್ಕೆ ಹೋಗಲ್ಲ, ಕೃಷ್ಣ ಆಗೋದು ಹೇಗೆ ಅಂತ ಕೇಳ್ತಾನೆ. ಈ ನಾಲ್ಕುವನ್ನು ತಿಳ್ಕೊ. ಸಂಗೀತ ಕಲಿಯೋದು ಬೇರೆ, ಸಂಗೀತ ಹಾಡೋದು ಬೇರೆ, ಸಂಗೀತ ಆಗೋದು ಬೇರೆ. ಸಂಗೀತ ಆದವನು ಶಾಶ್ವತ ಆಗ್ತಾನೆ. ಸಂಗೀತ ಕಲ್ತವನು ಜೀವನಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಹಾಗೆ 4 ಥರ ಭಕ್ತರು ಬರ್ತಾರೆ ಜೀವನ. ತಿರುಮಲದಲ್ಲೆಲ್ಲ ಭಕ್ತರು ಬರೋದಿಲ್ಲ. ಕದ್ದವನು ಬರ್ತಾನೆ, ಕೇಸು ಬೇಲಾಗಲಿ ಅನ್ನೋನು ಬರ್ತಾನೆ, ಲಂಚ ತಗೊಳ್ಳೋನು ಬರ್ತಾನೆ, ಲಂಚ ಕೊಡೋನು ಬರ್ತಾನೆ, ದೇವರದು ಆಭರಣದಲ್ಲಿ ಈ ಹೊರಳು ಮಾರಿದರೆ ಹೇಗೆ ಅಂತವನೂ ಬರ್ತಾನೆ, ಲಡ್ಡುಗೆ ಶ್ರದ್ಧೆಯಿಂದ ದೇವರು ಪ್ರಸಾದ ಮಾಡೋನು ಬರ್ತಾನೆ, ಅದರಲ್ಲಿ ವ್ಯಾಪಾರ ಮಾಡಿದರೆ ಹೇಗೆ ಅನ್ನೋನು ಬರ್ತಾನೆ. ವೆಂಕಟರಮಣ ಯಾರಿಗೂ ಬೇಡ ಅನ್ನಲ್ಲ.